ಎಲ್ಲ ನನ್ನ ಆತ್ಮೀಯ ಬಂಧುಗಳು, ಈಗ ನನಗಿರ್ತಕ್ಕಂಥ ಸವಾಲು, ನಾವು ಕರ್ನಾಟಕಿ ನಮ್ಮ ಜಿಲ್ಲಾಧ್ಯಕ್ಷ ಮಾಡಿದ್ದೀವಿ, ಚಂದ್ರಸಯ್ಯ ಜಮ್ಮನಾಥ್ ಈ ಥರದ್ದೆಲ್ಲ ಕಮಿಟಿ ಮಾಡಿ ನಮ್ಮ ಸಿಟಿ ಕಾರ್ಪೊರೇಟ್ ಇದೆಲ್ಲ ಸೇರಿ ಕೆಲಸ ಮಾಡ್ತಾರೆ. ನಾವು ಸಭೆ ಸೇರಿದ್ದೀವಿ. ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 30 ಡಿಗ್ರಿ ಕಾಲೇಜಿದೆ. 30 ಡಿಗ್ರಿ ಕಾಲೇಜಿಗೆ ನಾನು ಯಾಕಿಂದ್ರೆ ಅಂತಂದ್ರೆ ಮತ್ತೆ ಕಲ್ಯಾಣದಲ್ಲಿ ನಾನು 14 ಕಾಲೇಜುಗಳಲ್ಲಿ ಭಾಷಣ ಮಾಡಿದ್ದೀನಿ. ಬಸವಾದಿ ಶರಣರ ತತ್ವವನ್ನ ವಿದ್ಯಾರ್ಥಿಗಳ ಅಳವಡಿಸಿದಾಗ ಎಷ್ಟು ಜನ ವಿದ್ಯಾರ್ಥಿ ಸಂವಾದದಲ್ಲಿ ಭಾಗವಹಿಸುತ್ತಿರುತ್ತೆ, ಅತ್ಯಂತ ದೊಡ್ಡ ಅನುಭವ. ಈಗ ಇವೆಲ್ಲ ಸೇರಿ ಅಂಕಿ ಸಂಖ್ಯೆ ಇವೆಲ್ಲ ಒಂದು ಕಡೆ ತಿಳಿಸ್ತಕ್ಕಂಥ, ಆದ್ರೆ ವಿದ್ಯಾರ್ಥಿ ಸಮೂಹಕ್ಕೆ ಪ್ರತಿ ಕಾಲೇಜಲ್ಲಿ ಹೋಗಿ ಈ ವಿಚಾರಗಳನ್ನ ಬಹಳ ಮನಮುಟ್ಟುವಂತೆ ಸಂವಾದ ನಡೆಸಬೇಕು, ಭಾಷಣ ಮಾಡಬೇಕು. ನಮ್ಮದೊಂದು ಕಲ್ಚರ್. 45 ನಿಮಿಷ ನಡೆಯಾಗಿ ಬರ್ತಾರೆ, ಕೇಳ್ತಾರೆ, ಉತ್ತರ ಹೊಡೆಯೋದು ಮನೆಗೆ ಇದು ಬದಲಾಯಿಸಬೇಕು. ನಂಬರ್ 1 ಪ್ರಾಕ್ಟಿಕಲ್ ಇರಬೇಕು, ಅವ್ರನ್ನ ಕೈಯಿಸ್ಬೇಕು, ಮಾತಾಡಿಸ್ಬೇಕು, ಸಂವಾದ ನಡೆಸಬೇಕು. ಅಲ್ಲೇ ಒಂದು ಕಮಿಟಿ ಮಾಡಬೇಕು. ನಾವು 30 ಕಾಲೇಜಲ್ಲಿ ನಾವು ಮಾಡಕ್ಕೆ ತಯಾರಿದ್ದೀವಿ. ನಂಬರ್ 1 ವಿದ್ಯಾರ್ಥಿ ಯುವಜನರ ಮುಂದೆ ಕೇಳ್ತೀವಿ. ಈಗ ನಮಗ ಇಲ್ಲಿವರೆಗೂ ನಿರಾಸೆ, ಈಗ ಆತ್ಮಪರೀಕ್ಷೆ ಆಗುತ್ತೆ. ಇರೋದು ಮಗ ಪ್ರಜಾಕುಮಾರ್ ಹಾಗೆ ನಾನು ರವಿಕುಮಾರ್ ಅಂತ ಹೇಳಿ ಕಂಬಳಿ ಈ ಥರ ಇವರು ಸಿಕ್ಕಾರ. ಎಸ್ಎಫ್ಐ ಹೇಳಿದ್ವಿ, ಎಸ್ಎಫ್ಐ ಮ್ಯಾಗಿ ಅನ್ನೋದು ಯಾರು ಅವ್ರ ಚುರುಕ ಆಗ್ಬೇಕಲ್ಲ, ಅದನ್ನೇ ಮತ್ತೆ ಹೇಳ್ತಾರೆ. ಅವರು ಸರಿಯಾಗಿ ಸಕ್ರಿಯ ಕೆಲಸ ಮಾಡ್ತಾ ಇಲ್ಲ. ಮಾಡಿದ್ರೆ ಅವ್ರು ಮಾಡಬೇಕು. 30 ಕಾಲೇಜ್ ಮುಂದೆ ನೀವೇನು ಕೊಡ್ತೀರಿ ಚಿತ್ರಣ, ಸಿದ್ದಿಯವರು ಏನೇನು ಒಂದು ಬುಕ್ಲೆಟ್ ಕೊಡ್ತಾ ಅದನ್ನೆಲ್ಲ ಮನದಟ್ಟು ಮಾಡಿ ನಮ್ಮ ಸ್ವತಂತ್ರ ದಿನಾಚರಣೆ ಸೆಪ್ಟೆಂಬರ್ 17 ನಮ್ಮ ಸ್ವತಂತ್ರದ ಸಂಭ್ರಮವನ್ನು ಆಚರಿಸಕ್ಕೆ ಹೋಗ್ಬನ್ನಿ ಅಂತಲೇ ಕರ್ಕೊಂಬಾರ. ಸಂಭ್ರಮದಲ್ಲಿ ಏನು ತೊಂದರೆ ಆಗಿದೆ ಅಂತ ಅಲ್ಲಿ ಹೇಳ, ಇಲ್ಲಿ ಹೇಳ. ಈ ಕಮಿಟಿನ ಮಾಡಿ ನಾವು 30 ಕಾಲೇಜಿಂದ 1,000ಕ್ಕೆ ಕಮ್ಮಿ ಇಲ್ಲದ ವಿದ್ಯಾರ್ಥಿಗಳು ತರಬೇಕಂತ ನಾವು ನಮ್ಮ ಕಮಿಟಿ ಸಂಕಲ್ಪ ಮಾಡಿದ್ದೀವಿ. ಪ್ರಾಕ್ಟಿಕಲ್ 1,000 ಕಮ್ಮಿ ಆಗಬಾರ್ದು. ಕರ್ನಾಟಕ ರೆಡಿ ಇರೋದು ನಾವು ಯುವಕರ ಮುಂದಿನ ಸರ್ ನಾವು ವಿಚಾರ ಕೊಡೋಣ, ಶುರು ಮಾಡ್ಕೊಳ್ಳೋಣ. ಯಾಕಾಗಲ್ಲ ನೋಡೋಣ. 10,000 ಅಂದಿರ ನೀವು, 10,000 ಸಂಖ್ಯೆ ದಾಟಬೇಕು. ಚಾಮರಾಜ ಮಾಡಿರ್ತದೆ, ಖಂಡಿತ ದಾಟಬೇಕು. 7 ಜಿಲ್ಲೆ ಮನಸ್ಸು ಮಾಡಿದ್ರೆ ಒಂದು ಜಿಲ್ಲೆ 1,000 ಜನ ಮಂಡಲ್ಲ ಅಲರ್ಟ್ ಆಗಿಲ್ಲ ವಿದ್ಯಾರ್ಥಿಗಳು. ಮಾಡಿ ಈ ಕೆಲಸನ ಬೇಗ ಮಳೆಗಾಲ ನಾವು ಸೀನಿಯರ್ಗಳು ಕೂತ್ಕೊಳ್ಳೋದು 10 ತಾಸು ಮೀಟಿಂಗ್ ಮಾಡಿ ಮುಂದಿನ ಭಾಷಣ 5 ನಿಮಿಷ ಮಾಡಿ, 5 ನಿಮಿಷ ಮಾಡಬೇಕು. ಪ್ರಸ್ತುತ ಪರಿಸ್ಥಿತಿ ಹೇಳ್ಬೇಕು, ಮುಂದೇನು ಏನ್ ಮಾಡ್ಬೇಕು, ಇಷ್ಟು ವಿಚಾರಗಳನ್ನ ಬಿತ್ತರಿಸುವ ಕೆಲಸ ಮಾಡಿ. ಅದನ್ನ ಬಿಟ್ಟು ವಿದ್ಯಾರ್ಥಿಗಳು ತುಗುಡಿಸಂಗ್ ಮಾತಾಡಿ ಅದು ಕಲ್ಯಾಣ ಕರ್ನಾಟಕದಾಗಲ್ಲ ಯಾರೆಲ್ಲ ಹಾರಾಗಿ ನಿಂತು ಇದನ್ನ ಬದಲಾಯಿಸಬೇಕು ನಮ್ಮ ಮುಖ್ಯಸ್ಥರೆಲ್ಲರೂ. ಅದಕ್ಕೆ ಹೇಳ್ತಾರೆ, ನೀನು 10 ಜನರಿಗೆ 5 ತಾಸು ಮೀಟಿಂಗ್ ಮಾಡಿ 5 ಲಕ್ಷ ಜನ ಸೇರ್ಬಿಡು. ಮಾಸ್ಕ್ ಬಹಳ ಜನ ಅನ್ಕೊಂಡ್ಬಿಟ್ಟು 10 ಜನರಿಗೆ 5 ತಾಸು ಮೀಟಿಂಗ್ ಮಾಡಿ 5 ಲಕ್ಷ ಜನ ಸೇರಿದ್ರೆ ಇದನ್ನು 13 ಮಾಡ್ಕೊಂಡು 7 ನಿಮಿಷ ಮಾಡ್ಕೊಂಡು. ದಟ್ ಇಸ್ ದ ಪ್ರಾಕ್ಟಿಕಲ್. ಹುಡುಗರಿಗೆ ಏನ್ ರೀಚ್ ಆಗಬೇಕು, ಅವ್ರ ಮನದಟ್ಟಾಗಿರ್ತಲ್ಲ ಅವ್ರನ್ನ ಎಲ್ಲಿಯೂ ಕೂಡ ಕಲ್ಪಾರ್ದಾಗ ಸಂಘಟಿಸುವ ಕೆಲಸವನ್ನು ನಾವು ಮಾಡೋಣ. ಹೆಚ್ಚಿನ ವಿಚಾರ ನಾನು ಮಾತಾಡೋದಿಲ್ಲ. ಒಂದು ವಿಷಯ ಮಾತ್ರ ನಾನು ಹೇಳಲೇಬೇಕು. ಇದಕ್ಕೆ ರಾಘವೇಂದ್ರ ಅವರನ್ನ ಅವರ ದೇಹ ಸ್ಥಿತಿ ನಿರ್ಮೂಲಕರನ್ನ ನಾವು ಅನ್ಕೊಂಡಿಲ್ಲ. ನಾನು 6 ವರ್ಷ ಡಯಾಲಿಸಿಸ್ ತೆಗಿದ್ದವರು. ಪ್ರತಿಯೊಂದು ಡಯಾಲಿಸಿಸ್ ಒಂದು ಆಪರೇಷನ್. ಇಂಥ ವಯಸ್ಸಿನಲ್ಲಿ ಈ ಕಾಳಜಿ ನೋಡ್ರಿ,
80ರ ದಶಕದ ಹೋರಾಟದ ಆ ರಕ್ತ ಅವ್ರನ್ನ ಮಲ್ಗೊಳಿಸೋದು, ಕುಂದಗೊಳಿಸೋದು. ಇಡೀ 7 ಜಿಲ್ಲೆಗಳ ಕಲ್ಯಾಣ ಕರ್ನಾಟಕಕ್ಕೆ ಏನಾದರೂ ನಾನು ಉಸಿರೆಳವಳಿಯನ್ನು ಮಾಡಬೇಕು ಅಂತ ಒದ್ದಾಡುವ ಆ ಇಡೀ ಜೀವಿಗೆ ನಾವು ಗೌರವ ಕೊಡೋದಂದ್ರ ಕನಿಷ್ಠ ನಾವು ಒಂದು 15ರಿಂದ 20 ಸಾವಿರ ಜನ ನಾಳೆ ಕಲಬುರಗಿಯ ಸೆಪ್ಟೆಂಬರ್ 17 ನಮ್ಮ ಕಲ್ಯಾಣ ಕರ್ನಾಟಕದ ಸ್ವತಂತ್ರದ ಸಂಭ್ರಮ ಅಂತ ಇಟ್ಕೊಂಡು ಆ ಸಂಭ್ರಮದ ಮಧ್ಯೆ ನಮ್ಮ ಸಮರ ಏನು ಅಂತಕ್ಕಂಥದ್ದನ್ನು ತಿಳಿಸುವ ಕಾರ್ಯವನ್ನು ಮಾಡೋಣ ಅಂತಕ್ಕಂಥ ಮಾತು ಹೇಳಿ ನಮಸ್ಕರಿಸ್ತೀನಿ.